ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿಗೆ ದಿ ನರಿಷ್ಡ್ ಮಾಮ್ ಚಾಲೆಂಜ್ ತಗೊಂಡು 15 ದಿನ ಆಯಿತು. ತುಂಬಾ ಖುಷಿ ಆಗ್ತಿದೆ, ಸಕ್ಸಸ್ಫುಲಿ ಆಫ್ ದ ವೇ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಇವತ್ತು ತುಂಬಾ ವಿಶೇಷವಾಗಿರೋ ದಿನ ಏನು ಅಂತ ಹೇಳಿದ್ರೆ ಭರತ ಹುಣ್ಣಿಮೆ. ಈ ದಿನ ದೇವತೆಗಳು ಆಕಾಶದಿಂದ ಭೂಮಿಗೆ ಇಳಿದು ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಈ ದಿನ ಬಂದು ಗಂಗಾ ಸ್ನಾನ ಅಥವಾ ಪವಿತ್ರ ಜಲದಲ್ಲಿ ಪ್ರೋಕ್ಷಣೆ ಮಾಡೋದು ತುಂಬಾ ಶ್ರೇಷ್ಠ. ಬೆಳಗ್ಗೆನೇ ಎದ್ದು ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಅಮ್ಮ ಇವತ್ತು ಪೂಜೆ ಮಾಡ್ತಾರೆ, ಯಾಕಂದರೆ ಹುಣ್ಣಿಮೆ ಇರೋದ್ರಿಂದ. ಸೊ ಅಮ್ಮನೇ ಪೂಜೆ ಮಾಡೋದು. ನೈವೇದ್ಯಕ್ಕೆ ಇವತ್ತು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡ್ತಿದ್ದಾರೆ. ಸೊ ಸಬ್ಬಕ್ಕಿ ಪಾಯಸ ಮಾಡೋದು ತುಂಬಾ ಈಸಿ. ಸಬ್ಬಕ್ಕಿನ ಸ್ವಲ್ಪ ನೆನೆಸಿಟ್ಕೋಬೇಕು. ಹಾಲನ್ನ ಕಾಯಿಸ್ಕೊಂಡು ಸಬ್ಬಕ್ಕಿ ನೆನೆಸಿದೆ ಅಲ್ವಾ, ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾವೇನು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸೋವರೆಗೂ ಬೇಯಕ್ಕೆ ಬಿಡಬೇಕು. ಆ ರೀತಿ ಆದಮೇಲೆ ನಾವು ತುಪ್ಪದಲ್ಲಿ ಹುರಿದಿರೋ ಅಂಥ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಶಾವಿಗೆ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಹಾಲಿಗೆ ನಾವು ಸಬ್ಬಕ್ಕಿ ಸೇರಿಸೋದಕ್ಕೆ ಮೊದಲೇನೆ ಬೆಲ್ಲ ಹಾಕಿ ಸೋದಿಸಿ ಇಟ್ಕೊಂಡಿರೋವಂಥ ಹಾಲನ್ನ ತೊಗೋಬೇಕು. ಅದನ್ನು ಹೇಳೋದು ಮಿಸ್ ಮಾಡಿದೆ. ಸೊ ಅದಾದಮೇಲೆ ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಇವತ್ತು ಕಿಚನ್ ಕೆಲಸ ಎಲ್ಲ ನನ್ನ ಕಡೆನೇ ಇದೆ. ಅಮ್ಮ ಬಂದು ಪೂಜೆ ಮಾಡ್ತಿದ್ದಾರಲ್ವಾ, ಅದಕ್ಕೆ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದುಕೊಟ್ಬಿಟ್ಟೆ. ಬೆಳಗ್ಗಿನ ಫಸ್ಟು ಕೆಲಸನೇ ಅದು. ಬಾಗಿಲಲ್ಲಿ ಫಸ್ಟು ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಇನ್ನು ತುಳಸಿ ಕಟ್ಟೆ ಹತ್ರ ರಂಗೋಲಿ ಬಾಕಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇದ್ದಾನಲ್ಲ ಪುಟಾಣಿ, ಅವನು ತುಂಬ ಚುರುಕು. ರಂಗೋಲಿನ ಹೋಗಿ ಅಳಿಸ್ಬಿಡ್ತಾನೆ. ಇನ್ನು ಪೂಜೆಗೆ ಮೊದಲೇ ರಂಗೋಲಿ ಅಳಿಸೋಯ್ತು ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಅದಕ್ಕೇ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಿದ್ದೆ. ಪೂಜೆಗೆ ಏನೇನು ವಸ್ತುಗಳು ಬೇಕು ಅದೆಲ್ಲನೂ ರೆಡಿ ಮಾಡಿಕೊಡ್ತಿದ್ದೆ. ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದ ಮೇಲೆ ಸ್ವಲ್ಪ ಹೊಟ್ಟೆಗೇನಾದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಲು ಕುಡಿತಿದ್ದೆ. ನಾನು ಎಲ್ಲೇ ಕೂತ್ಕೊಂಡ್ರೂ ಸರಿ ಫಸ್ಟು ಅವ್ನು ಬಂದುಬಿಡ್ತಾನೆ ಕಾಂಗ್ರೂ ಥರ. ಯಾವಾಗಲೂ ಅಷ್ಟೇ, ಮಾಮ್ಸಿಗೆ ಇದೆ ಅಲ್ವಾ, ಮಕ್ಕಳು ಟಾಡ್ಲರ್ಸ್ ಆದರೂ ಸರಿನೇ ಅಮ್ಮ ಎಲ್ಲೇ ಕೂತ್ಕೊಂಡ್ರು ಕಾಂಗ್ರೆಸ್ ಥರ ಮಡ್ಲಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಬಟ್ ಅದೊಂಥರ ಕ್ಯೂಟ್ ಅಂತ ಅನಿಸುತ್ತೆ. ಇನ್ನು ಪಾಯಸದ ರೆಸಿಪಿ ಹೇಳ್ತಿದ್ನಲ್ಲ, ಮಧ್ಯದಲ್ಲೇ ಸ್ಟಾಪ್ ಮಾಡಿದೆ, ಐ ಆಮ್ ಸಾರಿ. ಈಗ ನಾವು ಆಲ್ರೆಡಿ ಸಬ್ಬಕ್ಕಿ ಮತ್ತು ಶಾವಿಗೆ ಎಲ್ಲ ಹಾಕಿದ್ದೀವಲ್ಲ, ಒಂದು 2-3 ಕುದಿ ಬಂದಮೇಲೆ ಶಾವಿಗೆ ಆಲ್ರೆಡಿ ಹುರಿದಿರೋದು ಹಾಕಿರ್ತೀವಿ. ಸೊ ಅದಾದಮೇಲೆ ಆಲ್ರೆಡಿ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಬೆರೆಸ್ಕೊಂಡು ಏಲಕ್ಕಿ ಪುಡಿನ ಕುಟ್ಬಿಟ್ಟು ಹಾಕಿದರೆ ಆಯಿತು. ಸೊ ಪಾಯಸ ರೆಡಿ ಆಗಿಬಿಡುತ್ತೆ. ಇನ್ನು ಡೈಲಿ ವಾಕ್ನ ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿ ಇಡ್ಲಿಗೆ ಇಟ್ಬಿಟ್ಟು ಅಮ್ಮನ ಹತ್ರ ಹೇಳಿಬಿಟ್ಟು ಬಂದೆ. ಸೊ ಸ್ವಲ್ಪ ಬೇಗ ವಾಕ್ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಕೈ ತುಂಬ ಕೆಲಸ ಇದೆ ಇವತ್ತು. ಇನ್ನು ಪೂಜೆಗೆ ಬೇಕಾಗಿರೋವಂಥ ಸ್ವಲ್ಪ ಐಟಮ್ಸು ಬೇಕು ಅಂತ ಹೇಳಿದರು ಅಮ್ಮ. ಸೊ ಅದನ್ನು ತರಕ್ಕೆ ಹೋಗಬೇಕು. ಆನ್ಲೈನಲ್ಲಿ ಎಲ್ಲ ಐಟಮ್ಸು ಸಿಗೋದಿಲ್ಲ ಅಲ್ವಾ. ಸೊ ಫ್ಯೂ ಥಿಂಗ್ಸು ಅಂಗಡಿಗೆ ಹೋಗಲೇಬೇಕು. ಅದಕ್ಕೇನೆ ಬಂದುಬಿಟ್ಟು ಮತ್ತೆ ಬರೋಷ್ಟೊತ್ತಿಗೆ ಇಡ್ಲಿ ಆಗಿತ್ತು. ಸೊ ಅದು ಸ್ಟವ್ ಆಫ್ ಮಾಡಿಬಿಟ್ಟಿದ್ರು ಅಮ್ಮ. ಇನ್ನೊಂದು ಹಬ್ಬೆ ಬೇಯಿಸೋಕೆ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಆಮೇಲೆ ಅವ್ರ ಜೊತೆಲಿ ಅಂಗಡಿಗೆ ಹೋಗಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತರಬೇಕಾಗಿತ್ತು. ಹೂವು, ತೆಂಗಿನಕಾಯಿ, ಹಣ್ಣು ಎಲ್ಲ ತಗೊಂಡು ಹಾಗೆ ನಮ್ಮ ಪುಟಾಣಿನ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿಸ್ಕೊಂಡು ಹಾಗೆ ಮನೆಗೆ ವಾಪಸ್ಸಾದ್ವಿ. ಆ್ಯಪಲ್ ಎಷ್ಟು ಆಂಟಿ? ಇನ್ನು ಮನೆಗೆ ಬಂದಿದ ತಕ್ಷಣ ನಮ್ಮ ಪುಟಾಣಿನ ನಮ್ಮ ಮನೆಯವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ರಂಗೋಲಿ ಕೆಲಸ ಬಾಕಿ ಇತ್ತಲ್ವ, ಅದನ್ನು ಹಾಕಕ್ಕೆ ಇಳಿದ್ಬಿಟ್ಟೆ.
ಯಾಕೆ ಅಂದರೆ ಅಮ್ಮ ಪೂಜೆಗೆ ತುಂಬ ನಿಧಾನಕ್ಕೆ ರೆಡಿ ಮಾಡ್ತಿದ್ರು. ಯಾಕೆಂದರೆ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟಿದ್ನಲ್ವಾ, ಅದಕ್ಕೆ ದೀಪಕ್ಕೆ ತಿರಿ ಹಾಕೋದು, ಅರ್ಶಿನ ಕುಂಕುಮ ಇಡೋದು ಅಮ್ಮ ತುಂಬ ಅಂದರೆ ತುಂಬ ಸ್ಲೋ ಆಗಿ ಕೆಲಸ ಮಾಡೋದು. ಇನ್ನು ದೇವ್ರ ಫೋಟೋ ದೇವ್ರ ಮನೆ ಎಲ್ಲ ಒರೆಸ್ಬೇಕಾಗಿತ್ತು. ನಾನು ಫಟಾಫಟ್ ಅಂತ ಕೆಲಸ ಮುಗಿಸ್ಬಿಡ್ತೀನಿ. ಬಟ್ ಅಮ್ಮ ಹಂಗಲ್ಲ, ತುಂಬ ನಿಧಾನಕ್ಕೆ ಕೆಲಸ ಮಾಡ್ಕೋತಾರೆ. ಇನ್ನು ಭರತ ಹುಣ್ಣಿಮೆ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವು ದಾನ ಧರ್ಮ ಮಾಡೋದು ಕೂಡ 100 ಪಟ್ಟು ಪುಣ್ಯನ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಅನ್ನದಾನಂ ಪರಂ ದಾನಂ ಅಂತ ಹೇಳ್ತಾರಲ್ಲ, ಶಾಸ್ತ್ರಗಳ ಪ್ರಕಾರ ಎಲ್ಲ ದಾನಗಳಿಗಿಂತ ಅನ್ನದಾನನೇ ಶ್ರೇಷ್ಠ ದಾನ. ಭರತ ಹುಣ್ಣಿಮೆ ದಿನ ತುಂಬ ಪವಿತ್ರವಾಗಿರುವಂಥ ದಿನ ಇದು. ಒಬ್ಬರು ಅಶ್ವಾದ್ರೂ ನಾವು ನೀಗ್ಸಿದ್ರೆ ದೇವ್ರಿಗೆ ನೈವೇದ್ಯ ಅರ್ಪಿಸ್ತೀವಲ್ಲ, ಅದ್ರ ಸಮಾನ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ನಿಮಗೆ ಕೈಲಾದರೆ ಹುಣ್ಣಿಮೆ ದಿನ ಅಥವಾ ಭರತ ಹುಣ್ಣಿಮೆ ಬರೋ ದಿನ ನೀವು ದಾನ ಧರ್ಮ ಮಾಡೋದು ತುಂಬಾ ಒಳ್ಳೆಯದು. ನಾವು ಎಂಥದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿ, ದೇವರು ನಮಗೆ ಇನ್ನೊಬ್ರಿಗೆ ಕೊಡೋ ಅಂಥ ಶಕ್ತಿನ ಕೊಟ್ಟಿದ್ದಾನೆ ಅಂತ ಹೇಳಿ ಕೃತಜ್ಞತೆ ಭಾವನೆಯಿಂದ ನಾವು ದಾನ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಭರತ ಹುಣ್ಣಿಮೆ ದಿನ ನಾವು ಪೂಜೆ ಮಾಡೋ ಪ್ರಯೋಜನಗಳೇನು ಅಂತ ಹೇಳಿದ್ರೆ, ಇವತ್ತಿನ ದಿನದಿಂದ ನಾವು ಪೂಜೆ ಮಾಡೋದು ಮತ್ತು ದಾನ ಮಾಡೋದ್ರಿಂದ ನಾವು ತಿಳಿದಿರೋನೋ ಮಾಡಿರೋವಂಥ ಪಾಪಗಳ ಫಲ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಇವತ್ತಿನ ಪೂಜೆ ಮಾಡೋದ್ರಿಂದ ಚಂದ್ರನ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ ಅನ್ನೋ ಒಂದು ನಂಬಿಕೆ. ಯಾಕೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಏನಾದರೂ ಒತ್ತಡ ಇತ್ತು ಅಂತ ಹೇಳಿದ್ರೆ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಚಂದ್ರನ ಅನುಗ್ರಹ ತುಂಬಾ ಬೇಕು. ಇನ್ನು ಈ ಪೂಜೆ ಮಾಡೋದ್ರಿಂದ ಮನೇಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಈ ದಿನ ದೀಪಾರಾಧನೆ ಮತ್ತು ನೈವೇದ್ಯ ಮಾಡೋದ್ರಿಂದ ಕುಟುಂಬದ ಸದಸ್ಯರು ಇರ್ತಾರಲ್ಲ, ಅವ್ರಿಗೆ ರಕ್ಷಾ ಕವಚದ ಥರ ಇದು ಕೆಲಸ ಮಾಡುತ್ತೆ. ನಾನು ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆನ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೀನಿ. ಸುಮಾರು ದಿವಸ ಆಯಿತು ನಾನು ಬೇಡ್ಕೊಂಡು. ಸೊ ಅದು ಒಂದು ಹರಕೆ ಆಗೇ ಇದೆ. ಯಾವಾಗಲೂ ಅಷ್ಟೇ ಸತ್ಯನಾರಾಯಣ ಪೂಜೆನ ಪೌರ್ಣಮಿ ದಿನ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಚಂದ್ರ ಬಂದು ಮನಸ್ಸಿನ ಕಾರಕ ಅಲ್ಲ, ಈ ದಿನ ಚಂದ್ರನ ಪೂಜೆ ಮಾಡೋದು ಮಾನಸಿಕವಾಗಿರುವಂಥ ಗೊಂದಲಗಳಿಂದ ನಮ್ಮನ್ನು ದೂರ ಇಟ್ಟು ಮನಃಶಾಂತಿನ ಕೊಡುತ್ತೆ. ಮತ್ತು ಸತ್ಯನಾರಾಯಣ ಪೂಜೆ ಅಥವಾ ಚಂದ್ರನ ಪೂಜೆನ ಇವತ್ತು ಮಾಡೋದ್ರಿಂದ ಅಥವಾ ಪೌರ್ಣಮಿ ದಿನಗಳಲ್ಲಿ ಮಾಡೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗಿಬಿಟ್ಟು ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ. ಇನ್ನು ಸಮೃದ್ಧಿ ಆಯುಷ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಬಿಳಿ ಬಣ್ಣದ ವಸ್ತುಗಳು ಅಂದರೆ ಹಾಲು, ಅಕ್ಕಿ ಪಾಯಸ, ಇದು ಎಲ್ಲದನ್ನು ನಾವು ದಾನ ಮಾಡೋದು ಅಥವಾ ದೇವರಿಗೆ ಅರ್ಪಿಸೋದ್ರಿಂದ ಮನೇಲಿ ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತು ಆಯುಷ್ಯ ಕೂಡ ವೃದ್ಧಿ ಆಗುತ್ತೆ. ತುಂಬಾ ಇಂಪಾರ್ಟೆಂಟಾಗಿ ನಾವು ಈ 2 ವಸ್ತುಗಳನ್ನ ಇವತ್ತು ಪೌರ್ಣಮಿ ದಿನ ಅಥವಾ ಭರತ ಹುಣ್ಣಿಮೆ ದಿನ ತಂದು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಮನೇಲಿ ಎಷ್ಟೇ ಉಪ್ಪಿದ್ರೂ ಸಹ ಪೌರ್ಣಮಿ ದಿನ ಫ್ರೆಶ್ ಆಗಿ ಅಂಗಡಿಯಿಂದ ಮನೆಗೆ ಕಲ್ಲುಪ್ಪನ್ನ ತರಬೇಕು ಅಥವಾ ಉದ್ದಿನ ಬೇಳೆ ಸಹ ತರ್ಬೋದು. ಅದನ್ನು ತಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಥವಾ ಚಂದ್ರ ದೋಷ ಇತ್ತು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಹುಣ್ಣಿಮೆ ದಿನ ನಾವು ತಲೆ ಸ್ನಾನ ಮಾಡಿಕೊಂಡು ದೀಪಾರಾಧನೆ ಮಾಡಿ ನೈವೇದ್ಯ ಮಾಡೋದ್ರಿಂದನೂ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ. ನಾನು ನಮ್ಮ ಪುಟಾಣಿಗೆ ಹೇಳ್ತಿದ್ದೆ, ಇವತ್ತು ಮತ್ತೆ ಹಣ್ಣಾಗಿತ್ತು ಪರಂಗಿ ಹಣ್ಣು ಮರದಲ್ಲಿ. ಅಮ್ಮ ಪುಟಾಣಿಗೆ ಕೊಡ್ತಾಯಿದ್ರು, ತಗೊಳ್ಳೋ ನಿಮ್ಮ ಜನ್ರೇಷನ್ಗೆಲ್ಲನೂ ಮರಗಳು ಯಾವ ರೀತಿ ಹಣ್ಣು ಕೊಡುತ್ತೋ ಇಲ್ವೋ, ಇದು ನಮ್ಮ ಕಡೆಯಿಂದ ಬಳುವಳಿ ಅಂತ. ಅವನು ಒಂಥರ ಮುದ್ದಾಗಿ ನೋಡ್ತಾ ಇದ್ದ. ಇನ್ನು ನಾನು ರಂಗೋಲಿಗಳೆಲ್ಲ ಹಾಕಿ ಮನೇಲಿರುವಂಥ ಕೆಲಸ ಎಲ್ಲ ಮುಗಿಸಿ ನಮ್ಮ ಪುಟಾಣಿನ ರೆಡಿ ಮಾಡಿ ನಾನು ಕೂಡ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ. ಅಮ್ಮ ಪೂಜೆ ಮುಗಿಸ್ಬಿಟ್ಟು ಅವ್ರ ಬಟ್ಟೆ ಬದಲಾಯಿಸ್ಕೊಂಬಿಟ್ರು. ಅಮ್ಮಂಗೆ ಒಂಥರ ಸ್ಯಾರಿ ಮನೆಯಲ್ಲೇ ಉಟ್ಕೊಳೋದಕ್ಕೆ ಬೇಜಾರು. ಪೂಜೆಗಳಂದರೆ ಮಾತ್ರನೇ ಸ್ಯಾರಿ ಉಟ್ಕೊಳ್ತಾರೆ ಅವರು ಕೂಡ.
ಇವತ್ತು ಆ್ಯಕ್ಚುಲಿ ಸಂಡೇ, ಬಟ್ ಆದರೆ ಹುಣ್ಣಿಮೆ ಇದ್ದಿದ್ದರಿಂದ ನಾನ್ ವೆಜ್ ನಾವು ಯಾವಾಗಲೂ ಅಷ್ಟೇ ಎಲ್ಲ ಹುಣ್ಣಿಮೆಗೂ ಸ್ಕಿಪ್ ಮಾಡ್ತೀವಿ. ಸೊ ಇವತ್ತು ಭರತ ಹುಣ್ಣಿಮೆ ಬೇರೆ, ಸೊ ಡೆಫಿನೆಟ್ಲಿ ನಾನ್ ವೆಜ್ ತರಲಿಲ್ಲ. ಮನೇಲಿ ಇವತ್ತು ವೆಜ್ ರೆಸಿಪಿನೇ. ಮತ್ತು 4 ಜನಕ್ಕೆ ಊಟ ಕೊಡಬೇಕು ಅಂತ ಹೇಳಿ ಪುಳಿಯೋಗರೆ ಕೂಡ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಸಂಜೆ ಕೊಡಬೇಕು ಅದನ್ನು ಅಂತ ಹೇಳಿ ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಫ್ರೀಯಾಗೇ ಇದ್ದೆ, ಏನೂ ಕೆಲಸ ಇರಲಿಲ್ಲ. ಇನ್ನು ನಾವಂತೂ ಸಂಡೇ ಆಗಿರಲಿ ಅಥವಾ ರಜಾ ಇರಲಿ ಯಾವುದೇ ಟೈಮಲ್ಲೂ ಫ್ರೀಯಾಗಿದ್ದರೆ ಏನಾದರೂ ಒಂದು ಕೆಲಸನ ಹುಡುಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತೀವಿ. ನಮ್ಮ ಮನೆಯವರು ರಜಾ ಅಲ್ವಾ, ಫಸ್ಟ್ ಹೋಗಿ ನಿದ್ದೆ ಮಾಡೋಣ ಅಂತ ಹೇಳಿ ಹೋದರು. ನಮ್ಮ ಪುಟಾಣಿನೂ ಅಷ್ಟೇ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಸರಿ, ಇನ್ನು ನನಗೇನು ಕೆಲಸ ಇಲ್ವಲ್ಲ ಅಂತ ಹೇಳಿಬಿಟ್ಟು ನೆನ್ನೆ ಎಲ್ಲ ಒಣಗಾಕಿ ಇಟ್ಟಿದ್ವಲ್ವ ಮಲ್ಟಿಗ್ರೈನು, ಇವತ್ತಿನ ವ್ಲಾಗಲ್ಲಿ ಅದನ್ನು ತಿಳಿಸ್ತೀನಿ ಅಂತ ಹೇಳಿದ್ನಲ್ವ. ಸೊ ಅಮ್ಮಂಗೆ ಬ್ಲ್ಯಾಕ್ ರೈಸ್ ಪೋರಿಜ್ ಪೌಡರ್ನ ಮಾಡಿದ್ದೆ. ಆ ವ್ಲಾಗದು ಕೂಡ ಲಿಂಕ್ನ ಇಲ್ಲಿ ಹಾಕ್ತೀನಿ ನೋಡಿ. ಅದು ಆಲ್ಮೋಸ್ಟ್ 2 ತಿಂಗಳಿಗೆ ಬಂತು ಆ ಪೌಡರು. ತುಂಬಾ ಹೆಲ್ಪ್ ಆಯಿತು ಅಮ್ಮಂಗೆ, ಅವ್ರಿಗೆ ತುಂಬಾ ಇಷ್ಟ ಆಯಿತು ಕೂಡ. ಸೊ ನೆಕ್ಸ್ಟು ಬಂದು ಈ ಪೌಡರ್ನ ಮಾಡ್ತಿದ್ದೀನಿ. ಇದು ತುಂಬಾ ಹೆಲ್ದಿ. ಇದು ಮಾಡೋದಕ್ಕೆ ನಾನು ತೊಗೊಂಡಿರೋ ಅಂಥ ಐಟಮ್ಸ್ ಏನೇನು ಅಂತ ಹೇಳಿದ್ರೆ ರಾಗಿ, ಮಂಗಳೂರು ಅಕ್ಕಿ, ಮತ್ತು ಕೆಂಪಕ್ಕಿ, ಜೀರಿಗೆ, ಮೆಣಸು, ಆಮೇಲೆ ಮಕಾನ ಸೀಡ್ಸು, ಬಾದಾಮಿ, ವಾಲ್ನಟ್ಸು, ರೋಲ್ಡ್ ಓಟ್ಸು, ಉರುಳಿ ಮತ್ತು ಹೆಸ್ರು ಕಾಳು, ಅದಾದಮೇಲೆ ಬ್ಲ್ಯಾಕ್ ಕಪ್ಪು ಉದ್ದಿನಬೇಳೆ. ಸೊ ಇದನ್ನೆಲ್ಲದನ್ನು ತೊಗೊಂಡಿದ್ದೀನಿ. ಮತ್ತು ಮಕಾನ ಸೀಡ್ಸು, ರೋಲ್ಡ್ ಓಟ್ಸ್ ಕೂಡ ತೊಗೊಂಡಿದ್ದೀನಿ. ನಾನು ಬೇಳೆಕಾಳುಗಳನ್ನ ಆಲ್ರೆಡಿ ಒಂದು ದಿವಸಕ್ಕೆ ಮೊದಲೇನೇ ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಅದು ವಾಶ್ ಮಾಡಿ ಒಣಗಾಕಿದ್ದು. ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಬೇಕು. ಎಲ್ಲ ಬೇಳೆಕಾಳು, ರಾಗಿ, ಅಕ್ಕಿ ಎಲ್ಲನೂ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಆಗಬೇಕು. 1-2 ದಿವಸ ಒಣಗಿಸ್ಕೊಂಡ್ರೂ ತೊಂದರೆ ಇಲ್ಲ. ನಾವು ಜಾಸ್ತಿ ನೀಟಾಗಿ ಡ್ರೈ ಮಾಡಿಕೊಂಡ್ರೆ, ಸನ್ ಡ್ರೈ ಮಾಡಿಕೊಂಡ್ರೆ ಆದಷ್ಟು ಬೇಗ ಕೆಟ್ಟೋಗಲ್ಲ ಮತ್ತು ಹುಳ ಬೀಳೋದಿಲ್ಲ. ಮತ್ತು ಈ ಮಕಾನ ಸೀಡ್ಸು, ರೋಲ್ಡ್ ಓಟ್ಸು ಅದನ್ನೆಲ್ಲ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇ ನಾವು ಹುರ್ಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಇನ್ನು ಇದ್ರ ಪ್ರಮಾಣ ಕೇಳಿದ್ರೆ ನೀವು 1 ಕಪ್ಪು ರಾಗಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದೇ ಪ್ರಕಾರನೇ ಉದ್ದಿನಬೇಳೆ ಆಗಲಿ, ಹುರುಳಿಕಾಳಾಗಲಿ, ಮತ್ತು ಹೆಸ್ರು ಕಾಳು, ಆಮೇಲೆ ಮಂಗಳೂರು ಅಕ್ಕಿ, ಕೆಂಪಕ್ಕಿ, ಇದೆಲ್ಲನೂ ಒಂದೇ ಪ್ರಮಾಣವಾಗಿ ತೊಗೋಬೇಕು. ಮತ್ತು ರೋಲ್ಡ್ ಓಟ್ಸು ಅರ್ಧ ಕಪ್ ತೊಗೋಬೇಕು, ಮಕಾನ ಸೀಡ್ಸು ಅರ್ಧ ಕಪ್ ತೊಗೋಬೇಕು, ಜೀರಿಗೆ ಮತ್ತು ಮೆಣಸು 2 ಸ್ಪೂನ್ ತೊಗೊಂಡ್ರೆ ಸಾಕು. ಮತ್ತು ಬಾದಾಮಿ, ವಾಲ್ನಟ್ಸು ಬಂದು ಒಂದು ಅರ್ಧ ಕೈ ಹಿಡಿ ತೊಗೊಂಡ್ರೆ ಸಾಕು. ಇದು ಎಲ್ಲದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಈ ರೀತಿ ನಾನು ಒಂದೊಂದಾಗಿ ಸೆಪ್ರೇಟಾಗಿ ಹುರ್ಕೊಳ್ತಿದ್ದೀನಿ. ಎಲ್ಲ ಬೇಳೆಗಳನ್ನ ಒಂದೇ ಸತಿ ಮಿಕ್ಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ರಾಗಿ ಬೇಗ ಸೀದೋಗ್ಬಿಡುತ್ತೆ ಸಣ್ಣದಾಗಿರೋದ್ರಿಂದ, ಮತ್ತು ಕಾಳುಗಳು ಉರಿಯೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಅಕ್ಕಿನೂ ಅಷ್ಟೇನೆ ಬೇಗ ಹುರಿದೋಗ್ಬಿಡುತ್ತೆ. ಅದಕ್ಕೆ ಸೆಪ್ರೇಟಾಗಿ ಹುರ್ಕೊಳ್ಳೋದು ತುಂಬಾ ಒಳ್ಳೆಯದು. ಈವನ್ ಮಕಾನ ಸೀಡ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಓಟ್ಸ್ ಆಗಲಿ ಎಲ್ಲನೂ ನೀವು ಸೆಪ್ರೇಟಾಗಿ ಹುರ್ಕೊಳ್ಳಿ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸೀದೋಯ್ತು ಅಂತ ಹೇಳಿದ್ರೂ ತುಂಬಾ ಕಸರೆ ಬಂದುಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರಲ್ಲ. ನಾನು ಆಲ್ಮೋಸ್ಟು 2.5 kgವರೆಗೂ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ 1-2 ತಿಂಗಳವರೆಗೂ ಬರುತ್ತೆ. ಇನ್ನು ಈ ಮಲ್ಟಿಗ್ರೇನ್ ಪೌಡರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ದೊಡ್ಡೋರಿಂದ ಚಿಕ್ಕವರವರೆಗೂ ಇದನ್ನು ಯೂಸ್ ಮಾಡ್ಬೋದು. ದೊಡ್ಡೋರು ಅಂತ ಹೇಳಿದ್ರೆ ನಿಮಗೆ ಮಕ್ಕಳು 1.5 ವರ್ಷ ಮೇಲೆ ಆಗಿರೋರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಏಕೆಂದರೆ ಚಿಕ್ಕ ಮಕ್ಕಳಿಗೆಲ್ಲನೂ ನೀವು ಟ್ರೈ ಮಾಡೋದಕ್ಕೆ ಹೋದರೆ ಡೈಜೆಸ್ಟಿವ್ ಇಶ್ಯೂಸ್ ಆಗುತ್ತೆ 1 ವರ್ಷದ ಒಳಗಡೆ ಇದ್ದರೆ. ಅದೇ 1.5 ವರ್ಷ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಕೂಡ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವ್ರಿಗೂ ಇದನ್ನು ಸರಿ ಥರ ಮಾಡಿ ತಿನ್ನಿಸ್ಬೋದು ನಾವು. ಇದರಲ್ಲಿ ರಾಗಿ ಇರೋದ್ರಿಂದ ನಮಗೆ ಕ್ಯಾಲ್ಶಿಯಮು ತುಂಬಾ ಜಾಸ್ತಿ ಹೇರಳವಾಗಿ ಸಿಗುತ್ತೆ. ಮೂಳೆಗಳನ್ನು ತುಂಬ ಸ್ಟ್ರಾಂಗ್ ಆಗುತ್ತೆ. ಇದು ನಾನು, ಅಮ್ಮ ಮತ್ತು ಪಾಪು 3 ಜನ ತಿನ್ನೋದಕ್ಕೂ ಮಾಡ್ತಿರೋದು. ಅನ್ಫಾರ್ಚುನೇಟ್ಲಿ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಹೆಲ್ದಿಯಾಗಿರೋ ವಿಚಾರ ಅಂದ್ರೇ ಇಷ್ಟ ಇಲ್ಲ ಅವ್ರಿಗೆ, ಅದಕ್ಕೇ ಅವ್ರು ತಿನ್ನೋದಿಲ್ಲ. ಬಟ್ ನಾವು 3 ಇದನ್ನು ತಿಂತೀವಿ. ಇದು ಹೆಣ್ಮಕ್ಳಿಗೆ ಬರುತ್ತಲ್ವ, ಬೆನ್ನು ನೋವಾಗಲಿ ಅಥವಾ ಎಲ್ಬಿನ ಸವಿತಾ ಇರುತ್ತೆ, ಅಂದರೆ ಮೂಳೆಗಳೆಲ್ಲ ಸವ್ದೋಗಿರುತ್ತೆ ವಯಸ್ಸಾಗ್ತಾ. ಸೊ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಇದರಲ್ಲಿ ಕೆಂಪಕ್ಕಿ, ಮಂಗಳೂರು ಅಕ್ಕಿ, ರೋಲ್ಡ್ ಓಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಲ್ಲ,
ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರುತ್ತೆ. ಇದು ನಮಗೆ ಇಡೀ ದಿನ ಸುಸ್ತಾಗದಿರೋ ಥರ ಕಾಪಾಡಿ ಶಕ್ತಿನ ನೀಡುತ್ತೆ. ಮತ್ತು ಪದೇ ಪದೇ ಹಶ್ವಾಗೋದನ್ನು ಕೂಡ ತಡೆಗಟ್ಬಿಟ್ಟು ತೂಕ ಇದ್ದರೆ ಇಳಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಐ ಎನರ್ಜಿ ಮತ್ತು ವೆಯ್ಟ್ ಕಂಟ್ರೋಲ್ ಮಾಡೋದಕ್ಕೆ ಈ ಪೌಡರ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ಈ ಪೌಡರಲ್ಲಿ ನಾನು ಜೀರಿಗೆ ಮೆಣಸು ಕೂಡ ಸೇರಿಸಿದ್ದೀನಲ್ಲ, ಇದು ಕೇವಲ ರುಚಿಗೋಸ್ಕರ ಅಲ್ಲ, ಇದು ನಮ್ಮ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡುತ್ತೆ. ಮತ್ತು ಗ್ಯಾಸ್ ಏನಾದರೂ ಇದ್ದರೆ, ಹೊಟ್ಟೆ ಉಬ್ಬರ ಸಮಸ್ಯೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟುತ್ತೆ. ಸೊ ಈ ಮಲ್ಟಿಗ್ರೇನ್ ಯೂಸ್ ಮಾಡಿಕೊಂಡು ನೀವು ಗಂಜಿ ಮಾಡೋದ್ರಿಂದಾಗಲಿ ಅಥವಾ ಸರಿ ಥರ ಮಾಡ್ಕೊಂಡು ತಿನ್ನೋದ್ರಿಂದಾಗಲಿ ಈ ರೀತಿ ಸಮಸ್ಯೆ ಏನೂ ಬರೋದಿಲ್ಲ. ಇನ್ನು ಇದರಲ್ಲಿ ಹುರುಳಿಕಾಳನ್ನ ಯಾಕೆ ಬಳಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇದು ಪ್ರೋಟೀನ್ನ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ನಾಯುಗಳನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ದೇಹದಲ್ಲಿರುವಂಥ ಕೊಬ್ಬನ್ನ ಬೇಗ ಕರಗಿಸೋದಕ್ಕೆ ಇದು ತುಂಬ ಸಹಾಯಕವಾಗಿ ವರ್ಕ್ ಮಾಡುತ್ತೆ ನಮಗೆ. ಇದರಲ್ಲಿ ನಾನು ಯೂಸ್ ಮಾಡಿರುವಂಥ ಬಾದಾಮಿ ಮತ್ತು ವಾಲ್ನಟ್ಸು ನಮ್ಮ ಬ್ರೈನ್ ಹೆಲ್ತು ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತನ್ನ ಇದು ಚೆನ್ನಾಗಿ ಕಾಪಾಡ್ಕೊಂಬರುತ್ತೆ. ಮತ್ತು ಮಖಾನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಸಮೃದ್ಧವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಆದಷ್ಟು ಬೇಗ ಸೋಂಕುಗಳನ್ನ ಬರೋದಿರಂಗೆ ಕಾಪಾಡುತ್ತೆ. ಇನ್ನು ಇದು ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಮಾಡುತ್ತೆ. ಆದಷ್ಟು ಬೇಗ ನಾವು ವಯಸ್ಸಾದಂಗೆ ಕಾಣ್ದಿರಂಗೆ ಕಾಪಾಡ್ಕೊಳ್ಳುತ್ತೆ. ಸೊ ಡೆಫಿನೆಟ್ಲಿ ನೀವು ಕೂಡ ಒಂದ್ಸತಿ ಈ ಪೌಡರ್ನ ಮನೇಲಿ ಮಾಡಿಟ್ಕೊಂಡು ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಯೂಸ್ ಮಾಡಿಕೊಂಡು ಗಂಜಿ ಅಥವಾ ಸರಿ ಥರ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನೂ ಖಾಲಿ ಇದ್ದೆ ಅಂತ ಹೇಳಿ ನಮ್ಮ ಪುಟಾಣಿಗೂ ಕೂಡ ಇವತ್ತೇನೇ ಪ್ರೋಟೀನ್ ಪೌಡರು ಮಾಡಿಟ್ಕೊಂಡ್ಬಿಟ್ಟೆ. ಖಾಲಿಯಾಗಿ ಹೋಗ್ಬಿಟ್ಟಿತ್ತು 2 ದಿವಸದಿಂದ. ಪಾಪ ಓಟ್ಸೇ ತಿಂತಿದ್ದ ಮಗು. ಸೊ ಇವತ್ತೇ ಮಾಡ್ಕೊಂಬಿಡೋಣ, ಫ್ರೀ ಇದ್ದೀನಿ ಅಂತ ಹೇಳಿ. ನಾನು ಪ್ರೀವಿಯಸ್ ವ್ಲಾಗ್ಸಲ್ಲೇನೇ ಪಾಪುದು ಪ್ರೋಟೀನ್ ಪೌಡರ್ ರೆಸಿಪಿನ ಹೇಳಿದ್ದೀನಿ. ಆ ವ್ಲಾಗ್ ಕೂಡ ಬೇಕಾದರೆ ಲಿಂಕ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಫ್ರೀ ಇದ್ದರೆ ಅದು ಕೂಡ ಚೆಕ್ ಮಾಡಿ. ಇನ್ನು ಇವತ್ತು ದಾನ ಧರ್ಮ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಹೋಮ್ಲೆಸ್ ಪೀಪಲ್ಗೆ 4 ಜನಕ್ಕೆ ಊಟ ಕೊಡೋಣ ಅಂತ ಹೇಳಿ ಪುಳಿಯೋಗರೆ ರೆಡಿ ಮಾಡಿದ್ದೆ. ಸೊ ಸಂಜೆ ಹೊತ್ತಲ್ಲಿ ಕೊಡೋದೇ ಉತ್ತಮ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಟ್ ಆದರೆ ನಂದು ಅದು ರಾಂಗ್ ಡಿಸಿಷನ್ ಅಂತ ಅನ್ನಿಸ್ತು. ಏನು ಬೇಕಮ್ಮ? ಏನದು? ಅಲ್ಲೇ ಇಡು ಅಮ್ಮ, ಅಲ್ಲೇ ಇಡು. ಬಾಕಂದ ಅಲ್ಲುಡು. ಕ್ಲೋಸ್. ನೀನೆಲ್ಲೋ ನಾನಲ್ಲಿ ಈ ಜೀವ ನಿನ್ನಲ್ಲಿ ಅಂತ ನಮ್ಮ ಪುಟಾಣಿ ನಾನು ಎಲ್ಲೋದ್ರೂ ನನ್ನ ಹಿಂದೆನೇ ಇರ್ತಾನೆ. ಈಗೆಲ್ಲ ನಾನು ಕಿಚನಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಪುಟಾಣಿನೂ ನನ್ನ ಹಿಂದೆನೇ ಇರ್ತಾನೆ. ಒಂದೇ ಒಂದು ವಸ್ತುನ ಆ ಶೆಲ್ಫ್ ಮೇಲೆ ಇಡೋದಕ್ಕಾಗೋದಿಲ್ಲ. ಸ್ವಲ್ಪ ಏನಾದರೂ ಕಟ್ ಮಾಡಿಬಿಟ್ಟು ನೈಫ್ ಇಟ್ಟಿದ್ರೆ ಅದನ್ನು ತೊಗೊಂಡ್ಬಿಡ್ತಾನೆ. ಇಲ್ಲ ಏನಾದರೂ ಪಾತ್ರೆಗಳಿತ್ತು ಅಂದರೆ ಅದನ್ನು ಎಳಿತಾನೆ. ದೇವ್ರೆ, ಡೆಫಿನೆಟ್ಲಿ ಟಾಡ್ಲರ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ನಿದ್ದೆನೂ ಮಾಡಲ್ಲ ಅಂತಾನೆ ತುಂಬನೇ ಆಟ ಆಡೋದು, ಓಡಾಟ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ಭರತ ಹುಣ್ಣಿಮೆ ದಿನ ಗೋಗಳಿಗೆ ನಮ್ಮ ಕೈಯಿಂದ ಊಟ ಕೊಡೋದು ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ಬಂದು ಫ್ರೆಶ್ಶು ವೆಜಿಟೇಬಲ್ಸ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ಆ ಟೈಮ್ಗೆ ಕರೆಕ್ಟಾಗಿ ಬಂತು. ಎಲ್ಲ ಕೆಲಸನ ಮುಗಿಸ್ಬಿಟ್ಟಿದ್ದೆ. ಸೊ ಇನ್ನು ಇದನ್ನು ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳೋಣ ನಮ್ಮ ಮನೆಯವ್ರು ಎದ್ದೇಳೋಷ್ಟೊತ್ತಿಗೆ ಅಂತ ಅದು ಕೂಡ ರೆಡಿ ಮಾಡಿಬಿಟ್ಟೆ. ಚಿನ್ನು ಎದ್ದು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆ. ಇನ್ನು ದೇವ್ರ ದೀಪ ಮಾತ್ರ ಹಚ್ಚಬೇಕಾಗಿತ್ತು. ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಸಂಜೆ ಪೂಜೆ ನಂದಾಗಿತ್ತು. ಬೆಳಗ್ಗೆ ಅಮ್ಮ ಪೂಜೆ ಮಾಡಿದ್ರಲ್ವ, ಸೊ ಸಂಜೆ ದೀಪ ಎಲ್ಲ ಹಚ್ಚಿ ಹೊರ್ಗಡೆ ಎಲ್ಲ ದೀಪ ಇಟ್ಟು ಧೂಪ ಹಾಕೋದು ಏನೋ ಒಂಥರ ಸಂತೋಷ. ಸಾಂಬ್ರಾಣಿ ಘಮ ಮನೆಯೆಲ್ಲ ಹರಡ್ತಾ ಇದ್ದರೆ ಮನ್ಸಿಗೊಂಥರ ನೆಮ್ಮದಿ. ಇನ್ನು ಪೂಜೆ ಮುಗಿದ್ಮೇಲೆ ಚಂದ್ರನಿಗೆ ಅರ್ಘ್ಯ ಕೊಡಬೇಕು. ಸೊ ಭರತ ಹುಣ್ಣಿಮೆ ದಿನ ಅರ್ಘ್ಯ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಇದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ಪ್ಯಾಕ್ ಮಾಡಿ ಇಟ್ಟಿದ್ನಲ್ವ, ಸೊ ಅದು ಊಟ ಕೊಡೋಣ ಅಂತ ಹೊರಟ್ವಿ. ಅದ್ರ ಜೊತೆಲಿ ಹಸುಗಳಿಗೂ ಊಟ ಕೊಡಬೇಕಿತ್ತಲ್ಲ,
ಅದು ಕೂಡ ಬ್ಯಾಗಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಬಟ್ಟಲೆಲ್ಲ ತೊಗೊಂಡು ಹೋದರೆ ಮತ್ತೆ ವಾಪಸ್ ಮನೆಗೆ ಬರಬೇಕು ಅಂತ. ನಮ್ಮ ಪುಟಾಣಿ ಕಣ್ ತಪ್ಪಿಸಿ ಒಂದ್ಸತಿ ಹೊರಗಡೆ ಹೋಗ್ಬಿಟ್ಟು ಬರೋದೇ ದೊಡ್ಡ ವಿಚಾರ. ಅದಕ್ಕೆ ಆಲ್ ಇನ್ ಒನ್ ಅನ್ನೋ ಥರ ಮಲ್ಟಿಗ್ರೀನ್ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದು ಕೂಡ ಮಿಲ್ ಮಾಡಿಸ್ಕೊಂಬರೋದಕ್ಕೆ ಬಾಕ್ಸಲ್ಲಿ ಹಾಕಿ ತೊಗೊಂಬಿಟ್ವಿ. 3 ಕೆಲಸನ ಒಂದೇ ಸತಿ ಮುಗಿಸ್ಕೊಂಬರೋಣ ಅಂತ. ಅದಕ್ಕೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಹಸುಗಳ ಹತ್ರ ತುಂಬಾ ಭಯ ಆಯಿತು. ಅದು ನಾಲ್ಗೆ ಟಚ್ ಆಗೋಯ್ತಲ್ವ, ಅದು ಸ್ವಲ್ಪ ಮುಳ್ಳು ಥರ ಅನಿಸುತ್ತೆ. ನಂಗೆ ಎಲ್ಲಿ ಕಚ್ಬಿಡುತ್ತೋ ಅಂತ ಭಯ ಆಯಿತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವರು ಸ್ವಲ್ಪ ಕಂಫರ್ಟಬಲಾಗಿ ಫೀಲ್ ಮಾಡ್ತಾರೆ. ಹಸು ಎಲ್ಲ ಅಂದರೆ ಭಯ ಏನಿಲ್ಲ ಅವ್ರಿಗೆ. ಅದು ಸ್ವಲ್ಪ ತರಕಾರಿ ಇನ್ನೂ ಸಣ್ಣದಾಗಿ ಕಟ್ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ದೊಡ್ಡದಾಗಿತ್ತು, ಅದ್ರ ನಾಲ್ಗೆಗೆ ಸಿಗ್ತಿರ್ಲಿಲ್ಲ. ಇವತ್ತಿನ ದಿನ ಗೋಗೆ ಊಟ ಕೊಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಸುಗಳಲ್ಲಿ ಮುಕ್ಕೋಟಿ ದೇವ್ರುಗಳು ನೆಲೆಸಿರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಅಲ್ವಾ, ಹಿಂದೂ ಸಂಪ್ರದಾಯದ ಪ್ರಕಾರ. ಸೊ ಅದರಿಂದ ಹಸುಗಳಿಗೆ ದಾನ ಕೊಟ್ಟರೆ ನಮಗೆ ಪುಣ್ಯ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಆ ಹಸುಗಳಲ್ಲಿ ಪುಟಾಣಿ ಹಸು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ಅದಕ್ಕೆ ಬ್ರೌನಿ ಅಂತ ಹೆಸರಿಡಿ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ ಗಂಟೆ ಸದ್ದುಗಳು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಫೀಲ್ ಆಗ್ತಿತ್ತು. ಇನ್ನೂ ಬರ್ತಾ ಹಾಗೆ ಮಿಲ್ ಮಾಡಿಸ್ಕೊಂಡು ಆಮೇಲೆ ಊಟ ಕೊಡೋದಕ್ಕೆ ಹೊರಟ್ವಿ. ಜನನ ಹುಡುಕ್ತಾ ಇರೋವಾಗ ಯೋಚನೆ ಮಾಡ್ತಾಯಿದ್ವಿ, ಏನಪ್ಪ ಇವತ್ತು ಸಂಡೇ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ವಾ, ಜನನೇ ಸಿಗ್ತಿಲ್ಲ ಅಂತ. ನಾನು ಫುಡ್ ಡೊನೇಟ್ ಮಾಡಿರೋವಂಥ ವ್ಲಾಗ್ಸ್ಗಳಲ್ಲಿ ನಾನು ವೀಡಿಯೋನೇ ಹಾಕ್ತಿರ್ಲಿಲ್ಲ ಯಾರಿಗೆ ಡೊನೇಟ್ ಮಾಡ್ತಿದ್ದೀನಿ ಅಂತ. ಯಾಕೆಂದರೆ ಅವ್ರ ಪ್ರೈವಸಿನ ಕಾಪಾಡಬೇಕು ಅನ್ನೋದೊಂದೇ ಗಮನದಲ್ಲಿ ಇಟ್ಕೊಂಡು ದಾನ ಮಾಡೋದು ಮಾತ್ರನೇ ನನ್ನ ಮನಸ್ಸಲ್ಲಿದೆ. ಸೊ ಯಾಕೆ ತೋರಿಸ್ಕೋಬೇಕು ಅಂತ ಹೇಳಿ ನಾವು ವೀಡಿಯೋ ಹಾಕ್ತಿರ್ಲಿಲ್ಲ. ಬಟ್ ಸುಮಾರು ಜನ ಕಮೆಂಟ್ ಮಾಡಿ ಮುಖ ಬ್ಲರ್ ಮಾಡಿ ಹಾಕಿ ತೊಂದರೆ ಇಲ್ಲ, ಬಟ್ ನೀವು ಡೊನೇಟ್ ಮಾಡೋದನ್ನು ಹಾಕಿ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೇ ಈ ಸತಿ ಒಂದೇ ಒಂದು ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನನಗೆ ಏನೋ ಒಂಥರ ಅನ್ಕಂಫರ್ಟಬಲಾಗಿ ಫೀಲ್ ಆಗ್ತಿತ್ತು. ಮೇ ಬಿ ಫರ್ದರ್ ವ್ಲಾಗ್ಸಲ್ಲಿ ನಾನು ಟ್ರೈ ಮಾಡ್ತೀನಿ. ಈ ಸತಿ 4 ಜನಕ್ಕೆ ಅಡುಗೆ ಮಾಡಿದ್ದು. ಹೋದ ಸತಿ ಎಲ್ಲ 9 ಜನಕ್ಕೆ ಮತ್ತು 5 ಜನಕ್ಕೆಲ್ಲ ಮಾಡಿದಾಗ ತುಂಬಾ ಈಸಿಯಾಗಿ ಸಿಕ್ಬಿಟ್ರು. ಈಸಿಯಾಗಿ ಅಂದರೆ ತುಂಬ ಅಲ್ದು ಸಿಕ್ಕಿದ್ರು. ಬಟ್ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಕಡೆ ಜನ ಗಿಜಿ ಅಂತ ಇದ್ದಾರೆ. ಮತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು, ಸಂಜೆ ಹುಡ್ಕೋದಕ್ಕೆ ಆಗಲಿಲ್ಲ. ಒಬ್ಬರು ಅಜ್ಜಿ ಬಂದು ಚಪ್ಪಲಿ ಹೊಲಿತಾ ಇರ್ತಾರೆ. ಅವ್ರಿಗೆ ಯಾವಾಗಲೂ ಎಲ್ಲ ಟೈಮು ಮಿಸ್ ಮಾಡದೆ ಕೊಡ್ತೀವಿ ನಾವು. ಸೊ ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಎಷ್ಟು ಹುಡ್ಕಿದ್ರೂ ಯಾರೂ ಸಿಕ್ಕಲಿಲ್ಲ. ಒಂದು ಅಂಕಲು ಮತ್ತು ಒಂದು ಆಂಟಿ ಸಿಕ್ಕಿದ್ರು ಫೈನಲಿ. ಸದ್ಯ ಸಿಕ್ಕಿದ್ರಲ್ಲ ಅಪ್ಪ ಅಂತ ಸಂತೋಷದಿಂದ ಅವ್ರಿಗೆ ಕೊಟ್ಬಿಟ್ಟು ಯಾವ ವೀಡಿಯೋನೂ ಇಟ್ಕೊಂಡ್ಲಿಲ್ಲ. ಸೊ ಅಷ್ಟು ದೂರ ಹೋಗಿದ್ವಲ್ಲ, ಹಾಗೆ ಇವತ್ತು ಸಂಡೇ ಸಂತೆ ಕೂಡ ಇತ್ತು. ಅಲ್ಲೇ ತರಕಾರಿ ಕೂಡ ತೊಗೊಂಬಂದೆ. ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಬೈತಾಯಿದ್ರು, ಒಂದು ಕೆಲ್ಸಕ್ಕಂತ ಬಂದು 4 ಕೆಲಸ ಮಾಡ್ತೀಯ ನೀನು ಅಂತ. ಬ್ಯಾಗ್ ಎಲ್ಲ ತೊಗೊಂಡು ಹೋಗೇ ಇರಲಿಲ್ಲ ತರಕಾರಿ ತೊಗೊಂಬರೋದಕ್ಕೆ. ಹಾಗೆ ಎಲ್ಲನೂ ಪೇಪರ್ ಬ್ಯಾಗ್ ತೊಗೊಂಡೋಗಿದ್ನಲ್ಲ ಒಂದೇ ಒಂದು, ಅದರಲ್ಲಿ ಹಾಕ್ಕೊಂಡು ತೊಗೊಂಬಂದೆ. ಏನು ಮೆಸ್ಸಪ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಹಸುಗೆ ಊಟ ಕೊಡೋಕ್ಕೆ ಹೋದಾಗ ಅಲ್ಲೇ ಹೆಲ್ಮೆಟು ಬಿಟ್ಬಿಟ್ಟು ಮರ್ತೋಗ್ಬಿಟ್ಟು ಬಂದಿದ್ದೀನಿ. ಮತ್ತು ಇನ್ನೊಂದು ಪೇಪರ್ ಬ್ಯಾಗ್ ತೊಗೊಂಡೋಗಿದೆ, ಅದು ಅಲ್ಲೇ ಬಿಟ್ಬಿಟ್ಟು ಬಂದೆ. ಅಕಸ್ಮಾತ್ ಇತ್ತು ಅಂದಿದ್ರೇನು ತರಕಾರಿನ ಅದರಲ್ಲಾದರೂ ಹಾಕ್ಕೊಂಬರೋಕ್ಕಾಗ್ತಿತ್ತು. ಸಂತೆಲಿ ಇವತ್ತು ತುಂಬ ಫ್ರೆಶ್ ಆಗಿರೋ ಅಂಥ ಸೊಪ್ಪೆಲ್ಲನೂ ಜಸ್ಟು 10 ರೂಪಾಯಿಗೆ ಸಿಕ್ತು. ಸರಿ ಅಂತ ಹೇಳಿ ಅದು ತೊಗೊಂಬಿಟ್ಮೇಲೆ ನಮ್ಮ ಮನೆಯವ್ರ ಹತ್ರ ಸರಿಯಾಗಿ ಸುಪ್ರಭಾತ ಬೈಸ್ಕೊಂಡೆ ಕರ್ಕೊಂಬಂದರು ರೋಡೆಲ್ಲನೂ. ಆಮೇಲೆ ಮನೆಗೆ ವಾಪಸ್ ಆಗಿಬಿಟ್ಟು ಆ ಒಂದು ಪ್ಯಾಕೆಟು ಪುಳಿಯೋಗರೆ ಇತ್ತಲ್ವ, ಅದು ಅಮ್ಮ ನಾನೇ ತಿಂತೀನಿ ಕೊಡೆ ಅಂತ ಹೇಳಿದ್ರು. ಸೊ ಪಾಪುಗೆ ಸರಿ ಮಾಡಿಸಿ ಚಂದಮ್ಮನ ತೋರಿಸ್ತಾ ನಾನು ನಮ್ಮ ಮನೆಯವರು ಹೊರಗಡೆ ಅಡ್ಡಾಡ್ತಾ ಅವನಿಗೆ ಊಟ ತಿನ್ನಿಸಿದ್ವಿ. ಇನ್ನು ನಮ್ಮ ಪುಟಾಣಿಗೆ ಊಟ ತಿನ್ಸಿದ್ಮೇಲೆ ಅವನದು ಪ್ರೋಟೀನ್ ಪೌಡರ್ ಕೂಡ ಹುರಿದಿಟ್ಟಿದ್ನಲ್ವ, ಸೊ ಅದನ್ನು ಮಿಕ್ಸಿಲೇನೇ ರೆಡಿ ಮಾಡಿಕೊಂಡೆ. ಅದು ಕಮ್ಮಿ ಕ್ವಾಂಟಿಟಿ ಇದ್ದಿದ್ದರಿಂದ ಮಿಲ್ಲಲ್ಲಿ ಹಾಕಿಸ್ಕೊಂಬರಲಿಲ್ಲ. ಇದನ್ನು ಮಿಕ್ಸಿ ಮಾಡಿಕೊಂಡು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನನಗೆ ಆಲ್ಮೋಸ್ಟು 2 ವೀಕ್ವರೆಗೂ ಬರುತ್ತೆ ಇದು. ನೀವೆಂಗೆ ನಿಮ್ಮ ಮಗುಗೆ ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ತಯಾರಿ ಮಾಡ್ತೀರಾ, ಇಲ್ಲಾಂದರೆ ಪ್ಯಾಕ್ಡ್ ಫುಡ್ ಥರ ಅಂಗಡಿಯಿಂದ ತಂದು ಕೊಡ್ತೀರಾ? ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.
ಇನ್ನು ಈ ಹುಣ್ಣಿಮೆ ದಿನ ಬೇ ಲೀಫ್ ಬಳಸ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇದು ಸಹಾಯ ಮಾಡುತ್ತೆ. ಇದು ಮಾಡೋ ರೀತಿ ಏನು ಅಂತ ಹೇಳಿದ್ರೆ, ಬಿರಿಯಾನಿ ಎಲೆ ನಮಗೆ ಎಲ್ಲ ಅಂಗಡಿಲೂ ಸಿಂಪಲ್ಲಾಗಿ ಸಿಕ್ಬಿಡುತ್ತೆ. ನಿಮ್ಮ ಮನೇಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ 10 ರೂಪಾಯಿ ಕೊಟ್ಟು ಕೊಂಡ್ಕೊಂಬಂದರೆ ಆಯಿತು. ಸೊ ಅದ್ರ ಮೇಲೆ ನಿಮ್ಮ ಆಸೆಗಳು ಏನು ಮತ್ತು ಏನು ಸಂಕಲ್ಪ ಇದೆಯೋ ಅದನ್ನು ಪೆನ್ನಲ್ಲಿ ಬರೀರಿ. ನಾರ್ಮಲ್ ಪೆನ್ನಲ್ಲಿ ಬರೆದ್ರೆ ಬರೆಯೋದಕ್ಕಾಗಲ್ಲ. ಡೆಫಿನೆಟ್ಲಿ ನಿಮ್ಮ ಹತ್ರ ಸ್ಕೆಚ್ ಪೆನ್ ಇತ್ತು ಅಂದರೆ ಅದು ವರ್ಕ್ ಆಗುತ್ತೆ. ಅದ್ರ ಮೇಲೆ ನಿಮಗೆ ಏನು ಸಂಕಲ್ಪ ಇದೆಯೋ ಅದನ್ನು ಬರೆದು ಕುಬೇರ ಮುದ್ರೆನ ಮಾಡ್ತಾ ನಮ್ಮ ಮನಸ್ಸಲ್ಲಿ ಆಲ್ರೆಡಿ ನಾವು ಯೋಚನೆ ಮಾಡಿರುವಂಥ ಕನಸುಗಳನ್ನ ಅಥವಾ ಸಂಕಲ್ಪನ ಆಲ್ರೆಡಿ ನೆರವೇರಿದೆ ಅಂತ ಅಂದ್ಕೊಂಡು ಕೃತಜ್ಞತಾ ಮನೋಭಾವದಿಂದ ಮನಸ್ಸಲ್ಲೇ ಮತ್ತೆ ಸಂಕಲ್ಪ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ರಾತ್ರಿ ಮಲಗೋವಾಗ ಈ ಬೇ ಲೀಫ್ನ 1 ಗ್ಲಾಸು ಕುಡಿಯೋ ನೀರು ಇದೆಯಲ್ಲ ಅದರ ಅಡಿಲಿ ಇಟ್ಬಿಟ್ಟು ಚಂದ್ರನ ಬೆಳಕು ಬರುತ್ತಲ್ವ ಅಂಥ ಜಾಗದಲ್ಲಿ ಇಟ್ಬಿಟ್ಟು ನಾವು ಮಲ್ಕೊಳ್ಬೇಕು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಚಂದ್ರನ ಬೆಳಕು ಬಿದ್ದಿತ್ತಲ್ವ ಆ ನೀರನ್ನ ನಾವು ಕುಡಿದು ಈ ಬೇ ಲೀಫ್ ಇದೆಯಲ್ಲ ಇದನ್ನು ಸುಟ್ಟಾಕ್ಬೋದು ಅಥವಾ ನಾವು ಮತ್ತೆ ತಲೆದಿಂಬು ಅಡಿಲಿ ಕೂಡ ಇಟ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಸುಟ್ಬಿಟ್ಟು ಫ್ಲಶ್ ಆದರೂ ಮಾಡ್ಬೋದು. ಆ ಬೂದಿನ ನಾವು ಹೊರಗಡೆ ಆದರೂ ಹಾಕ್ಬೋದು. ಇನ್ನು ಈ ಮುದ್ರೆ ಬಂದು ಆರ್ಥಿಕ ಸಮೃದ್ಧಿ ಮತ್ತು ಆತ್ಮವಿಶ್ವಾಸನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಹುಣ್ಣಿಮೆ ದಿನ ಮೂನ್ಲೈಟಲ್ಲಿ ಅಥವಾ ಮೂನ್ಲೈಟ್ ವಾಟರ್ ಮುಂದೆ ಕೂತು ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಬೇ ಲೀಫ್ ಮ್ಯಾನಿಫೆಸ್ಟೇಷನು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ನಾವು ಅದ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿ ಈ ಟೈಮಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮೆಲ್ಲ ಸಂಕಲ್ಪಗಳು ಆದಷ್ಟು ಬೇಗ ನೆರವೇರೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಬೇ ಲೀಫ್ ಮ್ಯಾನಿಫೆಸ್ಟೇಷನು ಧನಲಾಭಕ್ಕೆ ಸಹಾಯ ಮಾಡುತ್ತೆ ಮತ್ತು ಆರ್ಥಿಕ ಸಂಕಷ್ಟದಿಂದ ನಮ್ಮನ್ನು ಬೇಗ ಹೊರಗಡೆ ತರೋದಕ್ಕೆ ಸಹಾಯ ಮಾಡುತ್ತೆ. ನಂಬಿಕೆ ಇಟ್ಟು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಜಸ್ಟು 10 ರೂಪಾಯಿ ಸ್ಪೆಂಡ್ ಮಾಡಿ ನಂಬಿಕೆ ಇಟ್ಟು ನೋಡಿ, ನಿಮಗೂ ವರ್ಕೌಟ್ ಆಗ್ಬೋದು. ಈ ವಿಧಾನಗಳೆಲ್ಲ ನಿಮ್ಮ ಸಂಕಲ್ಪನ ಮತ್ತು ನಂಬಿಕೆನ ಗಟ್ಟಿಗೊಳಿಸೋ ಅಂಥ ಮಾರ್ಗ ಆಗಿರುತ್ತೆ. ಇದು ಎಲ್ಲದ್ರ ಜೊತೆ ನಿಮ್ಮ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಇದ್ದರೆ ಮಾತ್ರ ನಿಮ್ಮೆಲ್ಲ ಸಂಕಲ್ಪಗಳು ನೆರವೇರುತ್ತೆ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಭರತ ಹುಣ್ಣಿಮೆಯ ಸ್ಪೆಷಲ್ ವ್ಲಾಗು ಇದಾಗಿತ್ತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಇವತ್ತಿನ ರಂಗೋಲಿ, ಇವತ್ತಿನ ಔಟ್ಫಿಟ್ಟು ಮತ್ತು ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟಂಥ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಕಾಯ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.